ಮಾದೇವಪ್ಪ ಅವ್ರಿಗೆ ಎಸ್.ಸಿ. ಮಾದೇವಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ನೀಡಲೇಬೇಕು 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 ಸಚಿವ ಸಂಪುಟದಲ್ಲಿ ಎಸ್.ಸಿ. ಮಾದೇವಪ್ಪ ಸಾಹೇಬರಿಗೆ ಸಚಿವ ಸ್ಥಾನಮಾನ ನೀಡಲೇಬೇಕು 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 ಸಚಿವ ಸಂಪುಟದಲ್ಲಿ ಎಸ್.ಸಿ. ಮಾದೇವಪ್ಪರನ್ನ ಸಚಿವರನ್ನಾಗಿ ಮಾಡಲೇಬೇಕು ಮಾಡಲೇಬೇಕು ಸಚಿವ ಸಂಪುಟದಲ್ಲಿ ಎಸ್.ಸಿ. ಮಾದೇವಪ್ಪ ಸಾಹೇಬರಿಗೆ ಸಚಿವರನ್ನಾಗಿ ಮಾಡಲೇಬೇಕು 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 ಸಚಿವ ಸಂಪುಟದಲ್ಲಿ ಮಾದೇವಪ್ಪ ಸಾಹೇಬರಿಗೆ ಸ್ಥಾನಮಾನ ನೀಡಲೇಬೇಕು 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 ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ ಎಸ್.ಸಿ. ಮಾದೇವಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಲೇಬೇಕು ನೀಡಲೇಬೇಕು ಜಿಂದಾಬಾದ್ ಜಿಂದಾಬಾದ್ ನೀಡಲೇಬೇಕು ಹೋರಾಟಕ್ಕೆ ಸಚಿವ ಸಂಪುಟದಲ್ಲಿ ಎಸ್.ಸಿ. ಮಾದೇವಪ್ಪ ಸಾಹೇಬರಿಗೆ ಸ್ಥಾನಮಾನ ನೀಡಲೇಬೇಕು ಹಿರಿಯ ಸಚಿವ ದಲಿತ ಸಚಿವರಾದಂಥ ಎಸ್.ಸಿ. ಮಾದೇವಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಲೇಬೇಕು ಬೇಕೇ ಬೇಕು ಜಿಂದಾಬಾದ್ 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 ಜಿಲ್ಲಾ ಶಾಖೆ ವಿಜಯಪುರದಿಂದ ಇವತ್ತಿನ ದಿವಸ ಪ್ರತಿಭಟನೆ ಮುಖಾಂತರ DC ಆಫೀಸ್ ಅವರಿಗೆ ನಾವು ಈಗಾಗಲೇ DC ಅವರಿಗೆ ಮನವಿಯನ್ನು ಸಲ್ಲಿಸಿದಾಗಿದೆ. ಕಾರಣ ಇಷ್ಟೇ ಬಂಧುಗಳೇ, ಇವತ್ತಿನ ದಿವಸ ಎಸ್.ಸಿ. ಮಾದೇವಪುರ ಮಾಜಿ ಸಚಿವರು ಸುಮಾರು 30 ವರ್ಷಗಳಿಂದ ಪಕ್ಷವನ್ನು ಕಟ್ಟುತ್ತಾ ಆಮೇಲೆ ದಲಿತರ ಏಳಿಗೆ ಎಲ್ಲ ಸಮಾಜದ ಏಳಿಗೆಗಾಗಿ ಸಾಕಷ್ಟು ದುಡಿಯುತ್ತಾ ಬಂದಿದ್ದಾರೆ. ಅಂಥ ಒಂದು ವ್ಯಕ್ತಿಗೆ ಇವತ್ತಿನ ದಿವಸ D.K. ಶಿವಕುಮಾರ್ ಅವರ ಒಂದು ನಿಯೋಜಿತ ಮುಖ್ಯಮಂತ್ರಿಯವರ ಒಂದು ಸಂಪುಟದಲ್ಲಿ ಸೇರ್ಪಡೆ ಆಗ್ತಾ ಇಲ್ಲ. ಒಬ್ಬ ಮೋಸ್ಟ್ ಸೀನಿಯರ್ ಅದಾರ, ಅವ್ರನ್ನ ಕೂಡಲೇ ಅವರನ್ನು ಸಂಪುಟದಲ್ಲಿ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕು. ಅವರು ಇನ್ನೊಂದು ಏನು ಕೆಲಸ ಮಾಡಿದ್ರೆ ಇಡೀ ರಾಷ್ಟ್ರಕ್ಕೆ ಮಾದರಿಯನ್ನಾಗಿ ಮಾಡಿದ್ದಾರೆ, ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಕಾರಣ ನೋಡ್ರಿ, ಇವತ್ತಿನ ಸಂವಿಧಾನ ಪೀಠಿಕೆ ಸಂವಿಧಾನದ ಒಂದು ವಿಚಾರವನ್ನು ಇಡೀ ರಾಜ್ಯ ತುಂಬಂಥ ಒಂದು ಚೇಂಜ್ ಸಿಸ್ಟಮ್ ಮಾಡಿ ಪ್ರತಿಯೊಬ್ಬರು ಎಲ್ಲರೂ ಸೇರಿ ಒಂದು ಚೇಂಜ್ ಸಿಸ್ಟಮ್ ಮಾಡಿ ಸಂವಿಧಾನ ಬಗ್ಗೆ ಒಂದು ಅರಿವು ಮೂಡಿಸಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ದಿವಸ ಕರ್ನಾಟಕದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು ಅಂಥ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಮಾಡಿದ್ದಿಲ್ಲ. ಇಂಥ ಅವರು ಸಂವಿಧಾನದ ವಿಚಾರವಾಗಿ ಒಂದು ರಾಷ್ಟ್ರವ್ಯಾಪಿಯಾಗಿ ಒಂದು ಮಹತ್ವ ಕಾರ್ಯ ಮಾಡಿದವರ ಆ ಒಂದು ಕಾರಣಕ್ಕಾಗಿ ಆಮೇಲೆ ಸಾಕಷ್ಟು ಇವು ದಲಿತರ ಆಗಿರ್ಬೋದು, ಇನ್ನುಳಿದ ಎಲ್ಲ ಸಮಾಜ ಕಲ್ಯಾಣಕ್ಕೆ ಅವರು ಸಮಾಜದ ವರ್ಗಗಳಿಗೆ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಟಂಥವ್ರಿಗೆ ಕೂಡಲೇ ಒಂದು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕಂತಂದು ಇವತ್ತಿನ ದಿವಸ ನಾವು ಆಗ್ರಹಿಸ್ತಾ ಇದ್ದೇವೆ. ಆಗ್ರಹ ಜೊತೆಗೆ ನಾವು ಒತ್ತಾಯಿಸ್ತಾ ಇದ್ದೇವೆ. ಯಾಕಂದ್ರೆ ಅವರೊಬ್ಬರು ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರ ಕಾಲಿನವರು ಇಲ್ಲಿ ಏನಾಗಿಲ್ಲ, ವೈಯಕ್ತಿಕ ಯಾವುದೇ ಏನೇ ಇದ್ರು ವೈಷಮ್ಯ ಇದ್ರು ತೆಗೆದುಹಾಕು ಸಚಿವ ಸಂಪುಟಕ್ಕೆ ಅವರನ್ನು ಸೇರಿಸಬೇಕಂತ ನಮ್ಮದು ಒತ್ತಾಯ ಇದೆ. ಸರಿ, ಇವತ್ತು ಹೋರಾಟ ಇವತ್ತು ಇಲ್ಲಿ ಬಿಜಾಪುರ ಜಿಲ್ಲೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿವಸ ಇದನ್ನು ಹೋರಾಟ ಮಾಡ್ತಾ ಇದ್ದೇವೆ. ಸರ್, ಇದು ಯಾವ ರೀತಿ ಆಶ್ವಾಸನೆ ಕೊಟ್ಟರೆ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಆಗ್ತಾ ಇಲ್ಲ? ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಮಾಡ್ತಾ ಇಲ್ಲ ಅವ್ರಿಗೆ. ಕ್ಯಾಬಿನೆಟ್ ಈಗ ಉದ್ದೇಶ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಆಗಬೇಕು, ಯಾವ್ದಾದ್ರೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರೋದು? ಈಗ ಇಲ್ಲವಾದಲ್ಲಿ ಮುಂದಿನ ಒಂದು ಹೋರಾಟ ಸಂವಿಧಾನ ಮುಂದೆ ಮುತ್ತಿಗೆ ಹಾಕಲಾಗೋದು. ಡೈರೆಕ್ಟ್ ಮಂತ್ರಿ ಸ್ಥಾನ ಕೇಳ್ಬೋದಲ್ಲ ನೀವು ದಲಿತರ ಇಲ್ಲ, ಈಗ ಆಯಿತು. ಈಗ ಒಂದು ಸಮಾಧಾನಗೊಳಿಸೋ ಸಲಾಗಿ ಒಂದು ನಮ್ಮ ಇಬ್ಬರು ದಲಿತ ಸಮಾಜದ ಉಪಮುಖ್ಯಮಂತ್ರಿ ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಡೈರೆಕ್ಟಾಗಿ ಮುಖ್ಯಮಂತ್ರಿ ಕೊಡಬೇಕಾಗಿತ್ತು. ಆದರೂ ಇವತ್ತಿನ ದಿವಸ ಒಂದು ರಾಜಕೀಯ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಎಂದೋ ಇವತ್ತಿನ ದಿವಸ ಖರ್ಗೆನ ಕಾಲದಲ್ಲೇ ಒಂದು ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂದೋ CM ಆಗಬೇಕಾಗಿತ್ತು. ಬಟ್ ಆದರೂ ಈಗ ನಾವು ಕೊಡ್ತಾರೆ ನಮ್ಮ ವಿಚಾರ, ಪರಮೇಶ್ವರ್ ಕೊಡ್ತಾರೆ ನಾವು ಈ ವಿಷಯ ಇಟ್ಕೊಂಡಿದ್ದೀವಿ. ಆದರೂ ಏನೋ ಒಂದು ರಾಜಕೀಯ ಕುತಂತ್ರದಿಂದ ಅಥವಾ ರಾಜಕೀಯ ಒಂದು ಏನೋ ಟೆಕ್ನಿಕಲ್ದಿಂದ ಇದಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಒಂದು SC ಕೋಟಾದಲ್ಲಿ ನಾವು ಮುಖ್ಯಮಂತ್ರಿ ಕೊಡ್ತೇವೆ. ಈಗ ನಾವು ನಮ್ಮ ಹಕ್ಕುಗಳಿರ್ತಾವೆ, ಅದನ್ನು ನಾವು ಹೋರಾಟ ಮಾಡಿ ಪಡ್ಲಕ್ಕೆ ಹೋದರೆ ಇವ್ರು ನಮ್ಮನೆ ಎಲ್ಲಿ ಪಾರ್ಸ್ಲಾ ಬರ್ತಾರೆ ಅನ್ನೋ ವಿಚಾರ ಅವರಲ್ಲಿ ಇರ್ತೈತಿ. ಯಾಕಂದರೆ ಇವತ್ತು ಸಂವಿಧಾನ ಅಡಿ ನಾವೆಲ್ಲ ಯಾವುದೇ ಏನಾಯಿತು ಹೋರಾಟ ಇಲ್ಲಿ ನ್ಯಾಯಪಡ್ಯಲ್ಲಿ ನಾವು ಸಂವಿಧಾನ ಚೌಕಟ್ಟನ್ನು ಮಾಡ್ತೀವಿ. ಸಂವಿಧಾನದಲ್ಲಿ ಬರ್ತೈತಿ ನಮಗೆಲ್ಲಿ
ಅನ್ಯಾಯ ಆಗೈತೆ, ಅದ್ರ ವಿರುದ್ಧ ಹೋರಾಟ ಮಾಡಬೇಕು, ತಗೋತೀವಿ ಅನ್ನೋ ಒಂದು ವಿಚಾರ. ಹಿಂಗಾಗಿ ನಮ್ಮ ದಲಿತ ಒಬ್ಬ ವ್ಯಕ್ತಿಗೆ ಮುಖ್ಯಮಂತ್ರಿ ಮಾಡಿದ್ರೆ ಇಡೀ ನಮ್ಮ ಇವರೆಲ್ಲ ತುಳಿತಾರ ಅನ್ನೋ ವಿಚಾರ. ಅವ್ರು ನಿಮಗೆ ಇಬ್ಬರು ಕೊಟ್ಟಿದ್ದೇವೆ, ಈಗ ಬೇಡ ಅಂತ ಹೇಳಿದವ್ರ. ಅದಕ್ಕೆ ನಾವು ಒಂದು ಮೋಸ್ಟ್ ಸೀನಿಯರ್ ಪರ್ಸನ್ ಅಲ್ಲ, ಅದಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡುವಂಥ ವಿಚಾರ ಇದೆ. ರಾಷ್ಟ್ರ ಅಧ್ಯಕ್ಷರು ಹೇಳ್ತಾರೆ, ಇಲ್ಲಿ ಕೂಡ ನಮಗೆ ಏನೈತಿ ಮಿನಿಸ್ಟರ್ದು ಏನು ಲಿಸ್ಟ್ ಅದ ಇಲ್ಲಿ ಬಂದಿಲ್ಲ, ನಮಗೆ ಪದಗ್ರಹಣ ಸುದೇಕನ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಆಲ್ರೆಡಿ ಸಂಭಾವನೆ ಪಟ್ಟಿಯಲ್ಲಿ ಇವ್ರ ಹೆಸರೇ ಇಲ್ಲ ರೀ. ನಿಖರವಾಗಿ ಒಂದು ಅಂಕಿ ಅಂಶ ಅಂತ ಇರ್ತದೆ, ಅದರಲ್ಲಿ ಏನೈತಿ ಅದು ಹೆಸರಿಲ್ಲ. ಇವನ್ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೂಡ ಮೆಸೇಜ್ ಇಲ್ಲ. ಇದನ್ನು ಹೇಳ್ರೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಆಗೋಬೇಕಾದ್ರೂ ಸಹಿತ ಯಾರಿಗೆ ಮಹದೇವಪುರ ಕೈ ಬಿಟ್ಟಿದ್ರು. ಸಿದ್ದರಾಮಯ್ಯ ಅವರು ಇದ್ದ ಕಾರಣಕ್ಕೆ ಅವ್ರನ್ನ ಒಳತೊಂಡಾಗಿತ್ತು. ಅವತ್ತಿನ ದಿವಸ ಡಿ ಕೆ ಶಿವಕುಮಾರ್ ಅವರು ಇವ್ರದ್ದು ಒಟ್ಟ ಸಂಪುಟ ತಗೋದು ವಿಚಾರ ಇರಲಿಲ್ಲ. ಈಗ ಅವಾಗ ಹಿಂಗೆ ಮಾಡಿದವ್ರು ಈಗ ಆಟ ಆಡಿಸಂಗ್ರಿ, ಅದಕ್ಕೆ ಕೂಡಲೇ ಅವರನ್ನು ಸಂಪುಟದ ದರ್ಜೆಯಲ್ಲಿ ತಗೋಬೇಕು ಅನ್ನೋ ವಿಚಾರ. ನಿಮ್ಮ ಹೆಸರು? ಸಿದ್ದು ರಾಯನವರು, DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಸಚಿವ ಸಂಪುಟಕ್ಕೆ ನಾನು ಧಿಕ್ಕಾರನ ಕೋರ್ತೇನೆ. ಯಾಕಂದರೆ ಸಮಾಜ ಕಲ್ಯಾಣ ಸಚಿವರಾಗಿ ಮಹದೇವಪ್ಪನವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನಾವೆಲ್ಲ ನೋಡ್ಬೋದು. ಈಗ ಮೊದಲೆಲ್ಲ DC ಆಫೀಸ್ ಕಚೇರಿಗಳಲ್ಲಿ ಯಾವುದೇ ರೀತಿ ಸಂವಿಧಾನ ಪೀಠಿಕೆ ಇರಲಿಲ್ಲ, ಯಾವುದೇ ಆಫೀಸ್ಗಳಲ್ಲಿ ಇರಲಿಲ್ಲ. ಈ ರೀತಿ ಸಂವಿಧಾನವು ಎತ್ತಿಡುವಂಥ ಕೆಲಸ ಯಾರಾದರೂ ಮಾಡಿದರೆ ಈ ಸಚಿವ ಸಂಪುಟದಲ್ಲಿ, ಅಂದರೆ ಹೋದ ಸಚಿವ ಸಂಪುಟದಲ್ಲಿ ಮಹದೇವಪ್ಪನವರು ಕೆಲಸ ಮಾಡಿದ್ದಾರೆ. ನಮ್ಮ ದಲಿತರ ಕಷ್ಟಗಳಲ್ಲಿ, ನೋವುಗಳಲ್ಲಿ ಹೇಳ್ಕೊಳ್ಳುವಂಥದ್ದು ಸರಿಯಾಗಿ ಅದನ್ನು ಕೆಲಸ ನಿರ್ವಹಿಸ್ತಕ್ಕಂಥವ್ರು ಯಾರಾದರೂ ಶಕ್ತಿ ಇದ್ದರೆ ಸಮಾಜ ಕಲ್ಯಾಣ ಸಚಿವರಾಗಿ ಅದು ಮಹದೇವಪ್ಪನವರು. ಅಂಥ ಒಬ್ಬ ಎಜುಕೇಟೆಡ್ ವ್ಯಕ್ತಿಗೆ, ಒಳ್ಳೆಯ ಶಿಕ್ಷಣ ಅಂತ ಇರೋ ವ್ಯಕ್ತಿಗೆ ಇವತ್ತು DK ಶಿವಕುಮಾರ್ ಅಂತ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿದ್ದಾರೆ. ಇವತ್ತು ನಾವು ಈ ಅಕಸ್ಮಾತ್ ಇದು ಏನಾದರೂ ಗೌರ್ಮೆಂಟ್ ಕೂತ್ರೆ ಅವರಿಗೆ ನಾವು ಮೊದಲಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಚಿವ ಸಂಪುಟದಲ್ಲಿ ಮಹದೇವಪ್ಪನವ್ರಿಗೆ ತಗೊಳ್ಳಲೇಬೇಕು. ತಗೊಳ್ಲಿಕ್ಕಂದರೆ ಈ ಏನು ವಿಧಾನಸೌಧದ ಮುಂದೆ ಬೃಹತ್ವಾದ ಪ್ರತಿಭಟನೆ ಮಾಡಿ ಈ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠ ಕಲಿಸ್ತೇವೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಚಲವಾದಿ, ಯುವ ದಲಿತ ಮುಖಂಡರು, ವಿಜಯಪುರ. ಪ್ರಥಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ನಾಳೆ ನಡೀತಕ್ಕಂಥ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಹಿರಿಯ ದಲಿತ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಸಮಾಜದ ಸುಧಾರಕರು, ದಲಿತರಿಗಾಗಿ ಹಗಲಿರುಳು ಶ್ರಮಿಸಿದಂಥ ಸಚಿವರು, ವ್ಯಕ್ತಿ ಯಾರಂದರೆ ಅದು ಮಹದೇವಪ್ಪ ಸಾಹೇಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ಸುಮಾರು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿಕೊಂಡು ಹೋರಾಟ ಜೀವನದಲ್ಲಿ ಇದ್ದು ರಾಜಕೀಯದಲ್ಲಿ ಬಂದು ದಲಿತರಿಗಾಗಿ ಇದುವರೆಗೂ ಕೂಡ ಅವರು ಹಗಲಿರುಳು ದುಡಿತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಹದೇವಪ್ಪ ಸಾಹೇಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಂಥ ವ್ಯಕ್ತಿಗಳಿಗೆ ಮಾನ್ಯ ಹೈಕಮಾಂಡ್ ಅವರು ಅಂತಕ್ಕಂಥ ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧೀಜಿಯವರು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ನಮ್ಮ ರಾಜ್ಯದಲ್ಲಿ ಏನು ಮಾಜಿ ಇದ್ದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಾಳೆ ನಡೀತಕ್ಕಂಥ ಮುಖ್ಯಮಂತ್ರಿ ಆಗ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಅವರು ಹಿರಿತನವನ್ನು ಮೆಚ್ಚಿ ಅವರು, ಯಾಕಂದರೆ ಅವರಿಗೆ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನಮಾನ ನೀಡಬೇಕು ಅಂತಕ್ಕಂಥ ಮಾತನ್ನು ದಲಿತ ಸಂಘರ್ಷ ಸಮಿತಿ ನಾವು ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೇವೆ. ಯಾಕೆ ನೀಡಬೇಕು ಅಂತಕ್ಕಂಥದ್ದು ಒಂದು ಕಾರಣ ಇದೆ. ಯಾಕಂದರೆ ಅವರು ಯಾವುದೇ ಇಲಾಖೆಗಳು ಕೂಡ ಏನು ಇಲಾಖೆಯ ಸಚಿವರಾದರೂ ಕೂಡ ಅತಿ ಶುದ್ಧವಾದಂಥ, ಅತಿ ಕಾಯಕದಿಂದ, ಬುದ್ಧ ಬಸವ ಅಂಬೇಡ್ಕರರ ತತ್ವದಿಂದ ಆ ಒಂದು ಸ್ಥಾನವನ್ನು ನಿಭಾಯಿಸಿದ್ದಾರೆ. ಬೀದರ್ ಹಿಡಿಕೊಂಡು ಚಾಮರಾಜನಗರವರೆಗೂ ಕೂಡ ಸಂವಿಧಾನ ಪೀಠಿಕೆಯನ್ನು, ಇಡೀ ರಾಷ್ಟ್ರವ್ಯಾಪ್ತಿಯನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರಿದ್ದರೆ ಅದೇ ಮಹದೇವಪ್ಪ ಸಾಹೇಬರು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀವಿ. ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೋಡ್ಬೋದು, ಬಡವರಿಗಾಗಿ ಏನು ಪ್ರತಿಯೊಂದು ಈಗ ಮುರಾರ್ಜಿ ಸ್ಕೂಲ್ನಲ್ಲಿ ಆಗಿರ್ಬೋದು, ರಾಣಿ ಚೆನ್ನಮ್ಮ ಸ್ಕೂಲ್ನಲ್ಲಿ ಆಗಿರ್ಬೋದು, ಒಂದು ಬಡ ಮಕ್ಕಳಿಗಾಗಿ ಸೈನ್ಸ್ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿ ಬಡಜನರ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ವ್ಯಕ್ತಿ ಮಹದೇವಪ್ಪ ಸಾಹೇಬರು. ಅಂಥ ಹಿರಿಯ ಜೀವಿಗಳಿಗೆ ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಅವ್ರನ್ನ ಪುನಃ ಸೇರ್ಪಡೆ ಮಾಡಿಕೊಂಡು ಅವರ ಸೇವೆಯನ್ನು ನಮ್ಗೆ ಎಲ್ಲರಿಗೂ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ನನ್ನ ಹೆಸರು ಮಂತೇಶ್ ಸಾಸಾಬಾಳ್, DSS ಸಂಘಟನಾ ಸಂಚಾಲಕರು, ವಿಜಯಪುರ. ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಸಚಿವ ಸಂಪುಟದಲ್ಲಿ SC ಮಹದೇವಪ್ಪ ಸಾಹೇಬರಿಗೆ ಸ್ಥಾನಮಾನ ನೀಡಲೇಬೇಕು. ಹಿರಿಯ ದಲಿತ ಸಚಿವರಾದಂಥ SC ಮಹದೇವಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಜಿಂದಾಬಾದ್, 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 ಜಿಂದಾಬಾದ್. SC
ಸಿ ಮಾದೇವಪ್ಪ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಕುರಿತು ಮಾನ್ಯರೇ, ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ತಮ್ಮಲ್ಲಿ ವಿನಂತಿಸಿಕೊಳ್ಳುವಂದರೆ ಡಾಕ್ಟರ್ ಸಿ ಮಾದೇವಪ್ಪನವರು ಸುಮಾರು ವರ್ಷಗಳಿಂದ ಪಕ್ಷ ಕಟ್ಟುವಲ್ಲಿ ತಮ್ಮದೇ ಆದ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗೂ ಹಿರಿಯ ರಾಜಕಾರಣಿ ಹಾಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಇಡೀ ರಾಷ್ಟ್ರವೇ ಗಮನ ಸೆಳೆಯುವಂತೆ ಆಚರಿಸಿದ ಕೀರ್ತಿಗೆ ಹೆಸರಾದ ಅಪ್ಪಟ ಅಂಬೇಡ್ಕರ್ ವಾದಿ ಡಾಕ್ಟರ್ ಸಿ ಮಾದೇವಪ್ಪ ಅವರನ್ನು ಮತ್ತು ಶ್ರೀ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಸನ್ಮಾನ್ಯ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.